ಭಾರತೀಯರನ್ನು ಭಯದ ನೆರಳಲ್ಲಿ ಕೆಡವಬೇಕೆಂದು ಬಂದ ಭಂಡ ಬ್ರಿಟಿಷರನ್ನು ನನಗೆ ಭಗ್ಗು ಬಡದಾಗಲೇ ಸಮಾಧಾನ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಕಲಿಯುಗದಲ್ಲಿ ಯುವಕರೇ ಕೃಷ್ಣ ಅವತಾರ ತಾಳಿ ಧರ್ಮ ಹಾಗೂ ನಮ್ಮ ದೇಶವನ್ನು ಉಳಿಸಿಕೊಂಡು ಕೆಂಪು ಕಪಿಗಳನ್ನು ಓಡಿಸಿ ನಮ್ಮ ದೇಶದ ಪತಾಕೆ ಹಾರಿಸದಿದ್ದರೆ ನನ್ನ ಹೆಸರು ಭಗತ್ ಸಿಂಗನೇ ಅಲ್ಲ. ಭಗತ್ ಸಿಂಗನೇ ಅಲ್ಲ. ನನ್ನ ದೇಶದ ಜನ ರಕ್ತದಲ್ಲಿ ಮಿಂದೆದ್ದಾರಮ್ಮ. ಅಣ್ಣ ಯಾಕನ್ನ ಮಗ ಇದೇನಾತಪ್ಪ ಇಷ್ಟ ಗಾಬರಿ ಆಗಿ ನೀನ? ಅದು ಹೋಗ್ಲಿ ಬಿಡ, ಏನಿದೆ ಶಿಷ್ಯದಾಗ? ಇದಾವ ಭಾರತೀಯರ ಬಲಿದಾನ ಪ್ರತೀಕವಾಯ್ತು. ಇದನ್ನ ಬಿಟ್ಟು ಹೋಗ್ಯಾರ ಅವ್ರು. ಯಾರನ್ನ ಏನ್ ಬಿಟ್ಟು ಹೋಗ್ಯ? ಈ ಹಲ್ಕ ನಾಯಿಗಳು ಹಂಗಿನ ಅನ್ನ ತಿನ್ನಕ್ ಬಂದ ಇಡೀ ಅಮೃತಸರವನ್ನೇ ಸೋಕ್ ಸಾರದ ಮುಳುಗಿಸ್ಬಿಟ್ರ. ಯಾಕಂದ ಏನದ? ಯಾಕೆ ವೀರಾವೇಶ? ನಮ್ಮ ಭಾರತೀಯರನ್ನ ಗುಂಡಿಕ್ಕಿ ಸಿಕ್ಕಂತೆ ಕೊಂದ್ ಹಾಕ್ಯಾರವ ಆ ಬಂಡ ಬ್ರಿಟಿಷರು. ಭಗತ ಇನ್ನ ನೀ ಸಣ್ಣವದಪ್ಪ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಿ? ನಾವಿಲ್ಲ ಅನ್ನೋದಕ್ಕ ಹೆಚ್ಚಿಗೆ ಮಾತಾಡೋ ಪ್ರಯೋಜನ ಇಲ್ಲಪ್ಪ. ಆ ಮಕ್ಕಳು ಮೊದಲು ಎದಿ ಶಿಳ್ಳು ಹಾಕಬೇಕು. ಭಗತ ನಿನ್ನಂತ ಮಕ್ಕಳನ್ನ ಪಡೆದ ನಾನಪ್ಪ ಪುಣ್ಯವಂತೆ. ಯಪ್ಪ ನೀನು ಸಣ್ಣವದಿ, ಇದನ್ನೆಲ್ಲ ನೋಡ್ಕೊಳಕ ನಿಮ್ಮಪ್ಪ ಅದನಪ್ಪ. ನೀ ಚಿಂತಿ ಬಿಟ್ಕಾರ ಆರಾಮಿರ. ಭಗತ ಏ बोलो भारत माता की जय, बोलो भारत माता की जय. ಕಂದ, ನಮ್ಮ ದೇಶ ಜನರನ್ನ ದಿಕ್ ತಪ್ಸುವಂತ ಕೆಲಸ ಮಾಡ್ತೀರ ಆ ಬ್ರಿಟಿಷರಿಗೆ. ಮತ್ತ ಸಿಕ್ಕಲ್ಲಿ ಗುಂಡ್ ಹಾರಿಸ್ಕ್ಯಾರ ಒದೆ ಮಾಡ್ತೀರಂತ ಆ ಕುನ್ನಿಗಳಿಗೆ ತಕ್ಕ ಪಾಠ ಕಲಿಸುವಂತ ಸಮಯ ಬರ್ತೈತಿ. ನೀ ಸ್ವಲ್ಪ ಸಮಾಧಾನ ಮಾಡ್ಕೋ ಕೂಸ, ಸಮಾಧಾನ ಮಾಡ್ಕೋ. ಇಷ್ಟ ಆವೇಶ ಒಳ್ಳೇದಲ್ಲೋ? ಹೇಳ್ರಿ ಅವಂಗ, ಹೇಳ್ರಿ. ಹೇಳ್ತೀನಿ. ಏ ಭಗತ, ನೀ ನನ್ನ ಮಗ ಅಂತ ಹಕ್ಕರಿಂದ ಹೇಳ್ತೀನಿ. भैया अभी तुम छोटे हो, बड़े होने के बाद सबको टुकड़ा टुकड़ा कर दो. ಅವ ವ್ಯಾಪಾರಕ್ಕಾಗಿ ಬಂದ ಈ ಪುಂಡ ಪೋಖ್ರಿಗಳು ಸಂಪತ್ತು ತುಂಬಿದ ನಮ್ಮ ದೇಶವನ್ನು ತಮ್ಮದೇ ಅಂತ ಜಂಬ ಕೊಚ್ಚಕೊಳ್ಳಾತಾರ. ನಮ್ಮ ಭಾರತ ಮಾತೆಯ ಧೂಳಿನ ಸಮ ಇಲ್ಲ ಈ ಕೆಂಪ ಕುನ್ನಿಗಳು. ಜಲಿಯನ್ ವಾಲಾಬಾಗ್ನಲ್ಲಿ ಗುಂಡಿಕ್ಕಿ ಕೊಂದ ಕೆಟ್ಟ ಕ್ರೂರಿಗಳವ ಅವರು. ನೀನು ಜಲಿಯನ್ ವಾಲಾಬಾಗ್ ಹೋಗಿದ್ದಿ? ಯಾಕೆ ಹೋಗಿದ್ದೆ? ನೀನ ಸಣ್ಣವದಿ. ಅದೆಲ್ಲ ಹೋಗ್ಲಿ ಬಿಡ. ಏನಿದೆ? ಏನಿಟ್ಟು ಪೂಜೆ ಮಾಡಿದೀನಿ ಈಗ? ಅವ್ವ, ಇದು ನಮ್ಮ ದೇಶದ ಜನ ರಕ್ತ ಸಿಕ್ತವಾದ ಮಣ್ಣವ. ಇದು ರಕ್ತ ಸಿಕ್ತವಾದ ಮಣ್ಣು. ಭಗತ್, ಏನ್ ಹೇಳಕತ್ತೀವ ನೀನ? ಅವ್ವ, ಸತ್ಯವನ್ನ ಹೇಳತ್ತೀನಿ ಅವ್ವ, ಸತ್ಯವನ್ನ ಹೇಳಕತ್ತೀನಿ.
ಸಮಾಧಾನ ಮಾಡ್ಕೋ ಬೇಟ, ಸಮಾಧಾನ ಮಾಡ್ಕೋ. ಬೇಟಾ ನೀವ್ ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ. ನಿಮ್ಮಪ್ಪ ಅದಾನ, ಯಾಕೆ ತ್ರಾಸ ತಗೋತಿಷ್ಟ ಬಾಕುಸ. ಏ ಭಗತ್ತ, ಏನ್ ಮಾಡಾಯ್ತಪ್ಪ? ಭಗತ್ತ ಬಾರಪ್ಪ. ಬಾರಪ್ಪ. ಅಪ್ಪ ನಾನ್ ನಿನ್ಗೊಂದ್ ಪ್ರಶ್ನೆ ಕೇಳಿ. ಪೂಚ್ ಬೇಟ ಪೂಚ್. ಅಪ್ಪ ಈ ಹೊಲ್ದಾಗ ಏನ್ ಬಿತ್ತಿ ಅದೇ ಬೆಳಿ ಬರ್ತೈತಿಲ್ಲಪ್ಪ? ಹೌದಪ್ಪ, ನಾವ್ ಏನ್ ಬಿತ್ತೀವಿ ಅದ ಬರ್ತೈತೆ. ಹೌದಪ್ಪ. ಅಪ್ಪ ಒಂದ್ 5 ನಿಮಿಷ ತಡಿ, ಒಳಗೆ ಬರ್ತೀನಿ. ಬಾರಪ್ಪ, ಓಡ ಉಂಟಲ್ಲ ಬಂದೆ ತಡಿ. ಭಗತ್ತ. ಬೇಟ ಅಪ್ಪ ಏನ್ ಮಾಡಾಕತ್ತಪ್ಪ? ಅಪ್ಪ ನೀ ಅಂದೆಲ್ಲ ಏನ್ ಬಿತ್ತೀವಿ ಅದೇ ಬೆಳಿ ಬರ್ತೈತೆ ಅಂದಿಲ್ಲಪ್ಪ? ಹ್ಞೂಪ್ಪ. ಅಪ್ಪ ನನಗೆ ಈ ಬಂದೂಕ್ ಬಿತ್ತಿ ಬಂದೂಕ್ ಬೆಳಿ ತೆಗೆದು ಕೊಡಪ್ಪ. ಬೇಟ ಭಗತ್ತ, ಇದು ಬೆಳೆಯಪ್ಪ, ಅದು ಆಯುಧ. ಆಯುಧ ಬೆಳ್ಯಾಕ್ ಬರೋದಿಲ್ಲಪ್ಪ, ಬರತ್ತ. ಹೌದಪ್ಪ. ಅಪ್ಪ ಒಂದ್ ವೇಳೆ ಈ ಬಂದೂಕ್ ಬೆಳ್ಯಾಕ್ ಬಂದಿತ್ತಂದ್ರ ಬೆಳೆದ್ಮೇಲೆ ನಾನೆಲ್ಲ ನಮ್ಮ ಹೊಲ ತುಂಬಾ ರಾಸ್ ಎಕ್ಕಿದ್ದಪ್ಪ. ನಾ ಇದನ್ನೆಲ್ಲ ಬಂದೂಕ್ ನಮ್ ಭಾರತ ಜನತೆಗೆ ಹಂಚಿ ಬಿಡ್ತಿದ್ದಪ್ಪ. ಆ ಬಂಡ ಬ್ರಿಟಿಷರನ್ನು ಗುಂಡಿಕ್ಕಿ ಸುಳ್ಳಿ ಓಡಿಸಿ ಬಿಡ್ತಿದ್ನಪ್ಪ. ಬರೋದಿಲ್ಲಪ್ಪ, ಆಯುಧ ಅದು ಹಂಗ ಬೆಳ್ಯಾಕ್ ಬರೋದಿಲ್ಲ. ಬರಲ್ಲ. ನೋಡು ಭಗತ್ತ, ನಾವು ಸ್ವಾತಂತ್ರ್ಯ ಹೋರಾಟ ಮಾಡ್ಕೊಂತ ಬಂದೀವಿ. ನೀ ಅದಕ್ಕೂ ಒತ್ತ ಕೊಟ್ಕೊಂಡ್ ಬರಬೇಡ. ಮನಿ ನೋಡ್ಕೊಂತ ಹೋಗಟ್ಟ. ನಿಮ್ಮನ್ನ ಅಷ್ಟ ಅಲ್ಲಪ್ಪ, ಇಡೀ ಹಿಂದೂಸ್ತಾನವನ್ನ ಜೋಪಾನ್ ಮಾಡಾಕ ತಯಾರಾಗಿನಪ್ಪ. ಏನ್ ಭಗತ್, ನಮ್ಮ ವಿಚಿತ್ರ ಹುಡುಗ ನೋಡಪ್ಪ. ಹುಟ್ಟಿ ಬಂದಿನಿ ಅಂತ ಶೂರ ಭಗತ್ ಸಿಂಗ್ ನೀ ಬಹದ್ದೂರ, ಬ್ರಿಟಿಷರಿಗೆ ಕುಡಿಸಿದೆಪ್ಪ ನೀರ, ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ, ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ. ಹುಟ್ಟಿ ಬಂದಿನಿ ಅಂತ ಸೂರ ಭಗತ್ ಸಿಂಗ್ ನೀ ಬಹದ್ದೂರ, ಬ್ರಿಟಿಷರಿಗೆ ಕುಡಿಸಿದೆಪ್ಪ ನೀರ, ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ, ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ. ಹುಟ್ಟಿ ಬಂದಿನಿ ಅಂತ ಶೂರ ಭಗತ್ ಸಿಂಗ್ ನೀ ಬಹದ್ದೂರ, ಬ್ರಿಟಿಷರಿಗೆ ಕುಡಿಸಿದೆಪ್ಪ ನೀರ, ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ, ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ. ಪ್ರಜ್ವಲಿಸಿ ಉರಿತೈತಿ ಜ್ಯೋತಿ, ಬೆಳಗತೀವಿ ನಾವಾರೋತಿ, ಆಂಗ್ಲರಿಗೆ ಹತ್ತೈತಿ ಚಿಂತಿ, ದೇಶ ಬಿಟ್ಟು ಓಡ್ಸೋದೈತಿ, ರಕ್ತ ಕುದಿಯಾಕತೈತಿ, ತಾಳ್ಮೆ ಮಿತಿ ಮೀರಿ ಹೋಗೈತಿ, ಭಗತ್ ಸಿಂಗ್ ನೀ ನಮ್ಮ ಆಸ್ತಿ, ಮಾಡಂಗಿಲ್ಲ ಕೆಂಪು ಕಪಿಗಳ ದೋಸ್ತಿ, ಮಾಡಂಗಿಲ್ಲ ಕೆಂಪು ಕಪಿಗಳ ದೋಸ್ತಿ. ಹುಟ್ಟಿ ಬಂದಿನಿ
ಅಂತ ಸೂರ ಭಗತ್ ಸಿಂಗ್ ನೀ ಬಹದ್ದೂರ ಬ್ರಿಟಿಷರಿಗೆ ಕುಡಿಸಿದೆಪ್ಪ ನೀರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಕಂಡಲಿ ರುಂಡ ಕಡಿಬೇಕನ್ಸೈತಿ ನಮ್ಮೊಳಗ ರೋಷ ಉಕ್ಕೈತಿ ಬಂಡಕೋರರ ಕೆಲಸ ಏನೈತಿ ಹುಲಿ ಗರ್ಜನೆ ಹೊಡಿಯಾಕತ್ತೈತಿ ಹರಿದು ತಿನ್ನುವ ಸರ್ತಿ ಬಂದೈತಿ ನಮ್ಮನ್ನ ನಾವು ಕಾಯ್ಕೊಳ್ಳುದೈತಿ ಇಂಟಲ್ಲ ಘೋಷಣೆ ಕೂಗೋದೈತಿ ಜಲಿಯನ್ವಾಲ ಬಾಗದ ಸೇಡ್ ತುಂಬೈತಿ ಜಲಿಯನ್ವಾಲ ಬಾಗದ ಸೇಡ್ ತುಂಬೈತಿ ಹುಟ್ಟಿ ಬಂದಿನಿ ಎಂತ ಶೂರ ಭಗತ್ ಸಿಂಗ್ ನೀ ಬಹದ್ದೂರ ಬ್ರಿಟಿಷರಿಗೆ ಕುಡಿಸಿದೆಪ್ಪ ನೀರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಗಟ್ಟಿತನದಿ ಮೆಟ್ಟಿ ನಿಲ್ಲುವರು ಹುಟ್ಟಡಗಿಸಿ ಘಟ್ಟ ಹರಿಯುವರು ದಿಟ್ಟತನದಿ ಹೋರಾಡುವರು ಬೆಂಬಲಾಗಿ ನಿಂತಿವೆಲ್ಲರೂ ದೇಶಕ್ಕಾಗಿ ಜೀವ ಹೋದರು ಹೆದರೋದಿಲ್ಲ ನಾವೆಲ್ಲರೂ ವೈರಿಗಳ ಏದಿ ನಡಗಿಸ್ಯಾರೋ ನಾಯಿ ಹಂಗ ತಿರುಗುವ ಆಂಗ್ಲರು ನಾಯಿ ಹಂಗ ತಿರುಗುವ ಆಂಗ್ಲರು ಹುಟ್ಟಿ ಬಂದಿನಿ ಅಂತ ಶೂರ ಭಗತ್ ಸಿಂಗ್ ನೀ ಬಹದ್ದೂರ ಬ್ರಿಟಿಷರಿಗೆ ಕುಡಿಸಿದೆಪ್ಪ ನೀರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಹುಟ್ಟಿ ಬಂದಿನಿ ಅಂತ ಸೂರ ಭಗತ್ ಸಿಂಗ್ ನೀ ಬಹದ್ದೂರ ಬ್ರಿಟಿಷರಿಗೆ ಕುಡಿಸಿದೆಪ್ಪ ನೀರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಹುಟ್ಟಿ ಬಂದಿನಿ ಎಂತ ಶೂರ ಭಗತ್ ಸಿಂಗ್ ನೀ ಬಹದ್ದೂರ ಬ್ರಿಟಿಷರಿಗೆ ಕುಡಿಸಿದೆಪ್ಪ ನೀರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ ಸಾರಿದೆಪ್ಪ ಸ್ವಾತಂತ್ರ್ಯದ ಸಮರ Okay, baby, okay. I am okay. Nice location, yeah. Okay. Nice location. Yeah. Very good. Oh, what is this? What is this, baby? What is this? ಅಲ್ರಿ ಕೈಪಲ್ಯ ರೇಟ್ ಏನ್ ಗಗನಕ್ಕೆ ರೇಟ್ ನೋಡ್ರಿ ಟಮಾಟಿ ಹಣ್ಣು ಅಂತೂ ಒಂದ್ ತುಲಕ 100 ರೂಪಾಯಿ ಅನ್ನಕತ್ತಾರ ಇನ್ನೇನ್ ಇನ್ನ ಹಳೆ ಕಾಲದಾಗ ಇದೀನಿ ಈಗೆಲ್ಲಾನು ಹಂಗೈತಿ ಈಗ ರೇಟ್ ಹೆಂಗ್ ಮಾಡೋದು ಬಡವ್ರು ಬಡ್ಕೋಂಗಿಲ್ಲ ನೋಡಿ ಈಗ What is this nonsense? ನಾನ್ ಕುಡ್ಕೊಂಡ್ ಹಾದಿ ಮೇಲೆ ಹೊಡ್ರೆ ಈ ಜನ ಏನೇನೋ ಅಂತಾರೆ. ಮೇ ಯವ್ವ ಇದು ನಮ್ ಭಾರತೀಯ ಸಂಸ್ಕೃತಿ ಅಲ್ಲ ಇದನ್ ಏನಿದ್ರು ನಿಮ್ ದೇಶದಾಗ ಇಟ್ಕೋರಿ ನಮ್ಮ ದೇಶದಾಗ ಇದೆಲ್ಲ ನಡೆಯಂಗಿಲ್ಲ. What? Bharati? I don't care, baby. Sorry. Hey, ये तुम्हारा बाप का देश नहीं है, ये हमारा देश है. What? Bob? Bob meaning? No, lady. Bob meaning father. Father. Okay, father. My father. Wow, super. Yeah, Indian lady. Okay, Oh, okay. Sari.
ಇಂಡಿಯನ್ ಲೇಡಿ ನೈಸ್ ನೈಸ್ ಸೂಪರ್. ಏಯ್ ಹಿಂಗ್ ಹಾತ್ ಬೀದಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡ್ ಹೋಗಾಕ ಕೌನ್ ಪರ್ಮಿಷನ್ ದಿಯಾತ तुमको permission? What is this? What you tell you? Huh? Tell me. Super boys. Wow, wonderful, nice. Wow, super baby. You son super. ಹೇ, ಈ ಸೀರೆ ಮುಟ್ಟು ಯಾಕೆ ನಿಮಗಿಲ್ಲ? ಇದು ನಮ್ಮ ಭಾರತ ದೇಶದ ನಾರಿಯರ ಸಂಕೇತ ಆಯ್ತಿದು. ಈ ಸೀರೆ ಮುಟ್ಟು ಯಾಕೆ ನಿಮಗಿಲ್ಲ? ಕೆಂಪು ಮೋತಿ ಮುಸುಡಿಗಳ. Baby, what telling? ನಾವು ಭಾರತೀಯರು, ನಮ್ಮ ಸಂಸ್ಕೃತಿ ನಿನಗೇನು ಗೊತ್ತು? ಹಾ ನಾವೀಗ ನೀನು ಪರ್ಮಿಷನ್ ಕೇಳಾಕತ್ತೀವಿ. ಇಂದಲ್ಲ ನಾಳೆ ನಮ್ ಸ್ವಾತಂತ್ರ್ಯ ನಾವ ತಗೊಂತೀವಿ. ನಿಮ್ಮನ್ನ ನಡು ರಾತ್ರಿ ಓಡಿಸ್ತೀವಿ. ಇದನ್ನ ಬರೆದಿಟ್ಕೋರಿ. Never. I hate you, stupid guy. ಏಯ್ ಬಾಯಿ ಮುಚ್ಕೊಂಡ್ ಕುಂದ್ರಾಕ ಯಾರ ಹಂಗ್ನ್ಯಾಗೂ ಇಲ್ಲ. ನಾವು ಭಾರತೀಯರು, ಸಮಜೆ? No sound, no आवाज, only silent. Indian black people. ಏಯ್ ಸಾಕ್ ಬಾಯಿ ಮುಚ್ಚ. ನಾವ್ ಭಾರತೀಯರು ನೋಡಕ್ ಕಪ್ಪಗಿರ್ಬೋದು, ಆದ್ರೆ ನಮ್ ಮನಸ್ಸ ಸ್ವಚ್ಛ ಬಿಳಿ ಹಾಣಂಗೈತಿ. ಇಕ್ಕಿ ಜೋಡಿ ಏನ್ ಮಾತ್ರಿ? ಬರ್ರಿ. ಮಾತಾಡೋದು ತಿಳಿಯಂಗಿಲ್ವಾ? ಇವ್ ಕೆಂಪು ಮಸುಡಿಕ ಪಿಸ್ರಿ. Go nonsense, go. ಏನ್ ಏನ ಪಿಸ್ರಿ? Silent, Mary, silent. Come on. ಸುಖದೇವ ರಾಜ್ಗುರು, ಧ್ರುವ ಆಂಗ್ಲರಿಂದ ಆಗಬಾರದೆಲ್ಲ ಆಗಿದೆ. ಕಾಳಗದ ಕಾಳ್ಗಿಚ್ಚನ್ನು ಹೊತ್ತಿಸಿ ಅಸಂಖ್ಯ ಜೀವಿಗಳ ಬಲಿದಾನವಾಗಿದೆ. ಅಕ್ಕ ತಂಗಿಯರ, ತಾಯಂದಿರ, ಹೆಂಡಿರ ಮಾನ ಮರ್ಯಾದೆ ಭಂಗಪಡಿಸುವಾಗ ನಾವು ಸುಮ್ಮನೆ ಇರಬೇಕಾ? ಸಾಧ್ಯನೇ ಇಲ್ಲ. ಭಲೋ ಭಾರತ್ ಮಾತಾ ಕಿ ಜೈ, ಭಲೋ ಭಾರತ್ ಮಾತಾ ಕಿ ಜೈ. ಭಗತ್, ಭಾರತ ಪುತ್ರರ ಎದಿಗನ್ನಡೆಯಲ್ಲಿ ಪ್ರತಿಬಿಂಬಿಸಲಿ ಸ್ವಾತಂತ್ರ್ಯ ಎಂಬ ನೋಟ. ಜಲಕ್ಕೂ ಅಗ್ನಿಗೂ ಸ್ನೇಹವಾದೀತೆ. ಛೇ, ನರಿ ಬುದ್ಧಿ ನಾಮರ್ದ ನನ್ನ ಮಕ್ಕಳು ಆಂಗ್ಲರು. ಕತ್ತಲೆಯ ಕಪ್ಪಾದ ಕತ್ತಲೆಯನ್ನು ಕತ್ತರಿಸುವುದು ಚಂದ್ರನಲ್ಲದೆ ಸಾಧ್ಯವಲ್ಲದೆ ಇಂಥ ಲಕ್ಷಾದಿ ನಕ್ಷತ್ರಗಳಿಂದ ಸಾಧ್ಯವೇ ಇಲ್ಲ. ಭಗತ್ ಸಿಂಗ್, ಸ್ವರ್ಗದ ಸ್ನೇಹವು ನರಕದೊಡನೆ. ಇದಕ್ಕೆ ಚೌರಿ ಚೌರ ಘಟನೆ ಸ್ವಲ್ಪ ಯೋಚನೆ ಮಾಡು, ಅದೇ ನೆನಪಿಗೆ ಬರುತ್ತೆ ಈಗೂ ಕೂಡ. ನಮ್ಮನ್ನ ಹೊಟ್ಟಿ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿರುವಂತ ದುರ್ಗಾಬಾಬಿ ಅಂತವರು ದಿಟ್ಟ ಮಹಿಳೆಯರು ಇನ್ನೂ ಹೆಚ್ಚಾಗಿ ಬರಬೇಕು ಸ್ವಾತಂತ್ರ್ಯ ಹೋರಾಟಕ್ಕಾಗಿ. ಆ ತಾಯಿಗೆ ಮಾಡಿದಂತ ಉಪಕಾರವಾದರೂ ಏನು? ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ನಮಗ ಎಷ್ಟು ಉಪಕಾರ ಮಾಡ್ತಾರ ನೋಡೋರು. ಬಂದಬಿಟ್ರು ನೋಡೋಣ. ತಾಯಿ, ಈ ನಿಮ್ಮ ಉಪಕಾರವನ್ನ ನಾವು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ಸಹಿ ಸಂಗ್ರಹಣೆಯನ್ನ ಮಾಡಿ ನಮ್ಮನ್ನ ಜೈಲಿನಿಂದ ಬಿಡಿಸಿರಿ. ಎಂತೆಂಥ ಬ್ರಿಟಿಷ್ ಅಧಿಕಾರಿಗಳನ್ನ ಸಾಯಿಸಿರಿ. ಇದನ್ನೆಲ್ಲ ನೋಡಿದ್ರೆ ನಮಗೆ ಹೆಮ್ಮೆ ಅನಿಸುತ್ತೆ ತಾಯಿ, ಹೆಮ್ಮೆ ಅನಿಸುತ್ತೆ. ಲಾಲಾ ಲಜಪತ ರಾಯರನ್ನು ಬ್ರಿಟಿಷರು ಲಾಠಿಯಿಂದ ಕೊಂದರು. ಹೀಗೆ ನೀವು ತಲೆಮರೆಸಿಕೊಂಡು ತಿರುಗುವುದು ಇದೆಂತ ಸನ್ನಿವೇಶ? ಅಮ್ಮ, ಲಕ್ಷ ಜನ ಬಲಿದಾನವಾದಾಗ ನಮಗೆ ಸ್ವಾತಂತ್ರ್ಯ ಸಿಗೋದು ಕಾಣ್ತೈತಿ. ಕೆಲವೊಬ್ರು ಭಾರತೀಯರು ಬ್ರಿಟಿಷರ ಜೊತೆ ಕೈ ಜೋಡಿಸಕತ್ತಾರ ತಾಯಿ. ಏನ್ ಮಾಡೋದು ತಿಳಿಯವಲ್ದಾಗ್ಬಿಟ್ಟೈತಿ. ಇದು ರಾಮಾಯಣ ಮಹಾಭಾರತ ಕಾಲದಿಂದಲೂ ನಡೆದು ಬಂದಂತ ವಾಸ್ತವ. ನಡೀರಿ ಊಟ ಮಾಡೋಣ. ಲಾಹೋರಿಂದ ಲಕ್ನೋವರೆಗೂ ಹೋಗುವಂತ ರೈಲನ್ನ ಕಾಕೂರ್ನಲ್ಲಿ ದರೋಡೆ ಮಾಡಬೇಕು. ಪಂಡಿತ್ ಜಿ, ಲಾಹೋರಿಂದ ಲಕ್ನೋಗೆ ಹೋಗೋ ರೈಲನ್ನ ನಾವು ಕಾಕೋರಿ ಒಳಗೆ ನಿಲ್ಲಿಸ್ಬೇಕಾ? ಏನ್ ತಾನೇ ನಿಂದ್ರತ್ತದ? ಪಂಡಿತ್ ಜಿ,
लाहौर से रेल निकलते, वहाँ से काकोरी इधर आते, इधर से लखनऊ जाते। हम ऐसा करेंगे, काकोरी में रेल रुकेंगे, कैसा है? ನಾವೆಲ್ಲ ಟ್ರೈನನ್ನು ದರೋಡೆ ಮಾಡಿ ಹಣ ಎಲ್ಲ ಕಿತ್ಕೊಂಡು ಬರ್ಬೇಕಾದ್ರೆ ಅವರೆಲ್ಲ ಬ್ರಿಟಿಷರೆಲ್ಲ ಬಂದು ಇಟ್ಕೊಂಡು ಅಧಿಕಾರಿಗಳೆಲ್ಲ ಬರ್ತಾ ಇದ್ರು. ನೀವು ಏನು ಸ್ಕೆಚ್ ಹಾಕಿದ್ರಲ್ಲ, ನೀವು ಸ್ಕೆಚ್ ಹಾಕಿದ್ದು ಭಾಳ ಚೆನ್ನಾಗಿತ್ತು. ಇನ್ನೊಂದು ಚೂರ ಗಡಬಡ ಮಾಡಿದ್ರ ಇನ್ನೂ ತೆಗಿಬೋದಿತ್ತು, ಹಣ ಇನ್ನೂ ಇತ್ತು, ಇನ್ನೂ ಭಾಂಡಾರ ಭಾಳ ಇತ್ತು. ಬಾಸ್ ಇವ್ರ ಸಾಹಸ ಭಾಳ ಆಯ್ತು ಅಲ್ಲಿ. ಅವ್ರು ಈಗಲೂ ಅಲ್ಲಿ ನೋಡಿ ಹತ್ತಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಕೈಗೆ ನಾವು ಸಿಕ್ಕರೆ ನಮ್ಮನ್ನು ಏನು ಮಾಡ್ತಾರೆ ಗೊತ್ತಿಲ್ಲ. ನಾವೆಲ್ಲ ಮಾಡ್ತಾ ಇರೋದು ಭಾರತಾಂಬೆಯ ಸ್ವತಂತ್ರಕ್ಕಾಗಿ. ನಿಮ್ಮ ಮಾರ್ಗದರ್ಶನದೊಳಗ ನಾವು ಮುಂದೆ ಹೊಂಟಿವಿ ಅನ್ನೋದು ಭಾಳ ಸಂತೋಷ ಐತ್ರಿ ನಮಗೆ. ಕೆಚ್ಚದೆ ಕಲಿಗಳ ಸಾಹಸ ಏನನ್ನೋದು ಇನ್ನು ಮುಂದೆ ಗೊತ್ತಾಕತ್ರಿ ನಮ್ದು. ಇಷ್ಟೆಲ್ಲ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡೋದು ಇಡೀ ಭಾರತ ದೇಶಕ್ಕೆ ಗೊತ್ತಾಗ್ಬೇಕ್ರಿ. ಈ ಬ್ರಿಟಿಷರ ಏನು ನಮ್ಮ ಭಾರತದ ಭಂಡಾರವನ್ನು ಹೊತ್ತು ಒಯ್ಯಾಕತ್ತಿದ್ರು, ನಾವೇನು ತಡೆದಿದ್ದನ್ನೆಲ್ಲ ಹೊತ್ತು ನಮ್ಮ ಇಡೀ ಭಾರತ ದೇಶದ ಜನರಿಗೆ ಹಂಚ್ಬೇಕಿದನ್ನ. ಕಾಕೋರಿಯ ಟ್ರೇನು ನಾವು ತಡೆದಿದ್ದು ಯಾರಿಗೂ ಗೊತ್ತಾಗಬಾರ್ದು. ನಂತರ ಅದು ಚೌರಿ ಚೌರ ಘಟನೆ ಒಂದು ಮುಂದಿಟ್ಕೊಂಡು ಇಡೀ ನಮ್ಮನ್ನಿಷ್ಟರೆಲ್ಲ ಚಳ್ಳನ್ನು ತಿನ್ಸಾಕತ್ತಾರೆ ಇವರು ಬಂಡ ಬ್ರಿಟಿಷರು. ಇವರಿಗೆ ನಾವು ಚಳ್ಳನ್ನು ತಿನ್ನಿಸ್ಲಾಕಬೇಕು. ನೀವೆಲ್ಲರೂ ಆಜಾದ್ ಅವರು ನಮ್ಮ ದಣ್ಣ ಇರೋರಿಗೆ ನಮ್ಗೆ ಯಾವುದಕ್ಕೂ ಅಂಜಿಕಿಲ್ಲ. ನೀವು ಇಷ್ಟೇ ನಮಗೇನು ಮಾಡ್ಬೇಕಂತ ಗೈಡ್ಸ್ ಮಾಡ್ಕೊತ ಹೋಗಿ, ಅದ್ರ ಪ್ರಕಾರ ನಾವು ನಡ್ಕೋತೀವಲ್ಲ ನಾವು. ಬಟ್ಕೇಶ್ವರ ದತ್ತರು ಬಾಂಬ್ ತಯಾರು ಮಾಡಿಕೊಟ್ಟಿದ್ದು ನಮಗೆ ಸಹಾಯ ಆಯಿತು. ಅದು ಆದಮೇಲೆ ಈಗ ನಾವು ಏನು ಮಾಡೋಕೆ ಹೊಂಟೀವಿ ಅನ್ನೋದು ಜನರಿಗೆಲ್ಲ ನಾವು ಗೊತ್ತು ಮಾಡಿಕೊಟ್ಟಿದ್ದು ಅವ್ರು ಬಾಂಬ್ ತಯಾರು ಮಾಡಿಕೊಟ್ಟಿಂದನೇ. ಸಂಸತ್ತೊಳಗೆ ನಾವು ಬಾಂಬ್ ಹಾಕಿಂದನೇ ಈ ಇಡೀ ನಾಡಿಗೆ ಎಲ್ಲ ಪ್ರಚಾರ ಆಯಿತು, ಎಲ್ಲ ಮಾಧ್ಯಮದೊಳಗೆ ಬಂತು. ಇಡೀ ನಮ್ದು ನಾವು ಯಾವ ಈ ದಾಟಿ ಒಳಗೆ ಹೊಂಟೀವಿ, ನಾವು ಏನು ಮಾಡಾಕತ್ತೀವಿ, ಇವ್ರ ಟೀಮ್ ಏನು ಮಾಡಾಕತ್ತೈತಿ ಅನ್ನೋದು ಈಗ ಇಡೀ ದೇಶದ ಜನರಿಗೆ ಗೊತ್ತಾಗತ್ತೈತಿ. ಎಲ್ಲ ಕರಪತ್ರಗಳನ್ನ ಹಂಚಿಬಿಟ್ಟಿದ್ವಿ. ಎಲ್ಲ ಬಾಂಬ್ ಬ್ಲಾಸ್ಟ್ನೊಳಗೆ ಎಲ್ಲ ಕರಪತ್ರನ ಒಗೆದು ಬಿಟ್ಟಿವಲ್ಲ, ಅದು ಇಡೀ ನಾಡಿನ ಜನರಿಗೆ, ಇಡೀ ದೇಶದ ಜನರಿಗೆ ಈಗ ರೊಚ್ಚಿಗೆದ್ದು ಇಲ್ಲ. ಭಗತ್ ಸಿಂಗ್ ಟೀಮ್, ಚಂದ್ರಶೇಖರ್ ಆಜಾದನ್ ಟೀಮ್, ಇವರೆಲ್ಲ ಮಾಡಾಕತ್ತಿದ್ದು ನಮ್ಮ ಒಳ್ಳೇದಕ್ಕೆ. ನಾವು ಭಾರತೀಯರು ಒಂದಾಗಬೇಕು, ಸ್ವತಂತ್ರ ಆಗಬೇಕು, ದೊಡ್ಡ ಬ್ರಿಟಿಷರನ್ನ ಬಡ್ದು ಓಡಿಸ್ಬೇಕು ಅನ್ನುವಂಥ ಹಠ ಮನಿ ಒಳಗೆ, ಇಡೀ ಅದು ಗಲ್ಲಿ ಒಳಗೆ ಎಲ್ಲರೂ ರೊಚ್ಚಿಗೆದ್ದು ಬರಬೇಕು. ನಾವು ಭಾರತೀಯರು ಸ್ವತಂತ್ರರಾಗಬೇಕು, ನಾವು ಭಾರತೀಯರು ಸ್ವತಂತ್ರರಾಗಬೇಕು. ಏನಂತೀರಿ? ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ವಂದೇ ಮಾತರಂ. बोलो भारत माता की जय, बोलो भारत माता की जय. इनकलाब जिंदाबाद, इनकलाब जिंदाबाद. ಟಿಸಿ ಹಡೀರಿ ಇವರನ್ನು, ಹಡೀರಿ, ಚೆನ್ನಾಗಿ ಹಡೀರಿ ಇವರನ್ನು ಚೆನ್ನಾಗಿ ಹೊಡೀರಿ. ಬಿಡಕ್ ಹೋಗ್ಬೇಡಿ, ಇವ್ರಿಗೆ ಹೊಡೀರಿ.
Take him. You also. Go now. ನಿಮ್ಮಂತ ಸ್ವಾರ್ಥಿಗಳ ಸೊಕ್ಕಡಗಿಸಲು ಸಿದ್ಧರಾಗಿ ನಿಂತೀವಿ ನಾವು. ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್. ಏಳು ಜನರ ಸಂಘ ಕಟ್ಟಿ ಭಾರತದ ಭಂಡಾರವನ್ನ ನಿಮ್ಮ ದೇಶಕ್ಕೆ ರವಾನೆ ಮಾಡ್ತಿರಲ್ಲ, ನಾಚಿಕೆ ಆಗಂಗಿಲ್ಲ. ನಾಯಿಗಳು, ಹೊಚ್ಚು ನಾಯಿಗಳು, ಬೆಚ್ಚಿ ನೋಡ್ರ ನಮ್ಮ ಸೋರ್ತನ ಏನಂತ ತೋರಿಸ್ತೇವೆ. ಭಗತ್, ಹಾವಿನ ಹೆಡೆಯ ಕೆನ್ನೆ ಸವರ ಬೇಡ, ಈ ಹುಲಿಯ ಮೀಸೆಯನ್ನು ತೀಡಲು ಬರಬೇಡ. ನಿಮ್ಮ ದರ್ಪದಿಂದ ದಿಕ್ಕೆಟ್ಟು ಓಡುವ ಹೇಡಿಗಳಲ್ಲ ಈ ಭಾರತೀಯರು. ನಿಮಗೆ ಆಶ್ರಯ ಕೊಟ್ಟ ಅನ್ನದಾತರು ನಾವು. ಅದು ಅರು ಇರ್ಲಿ ಫಸ್ಟ್ ನಿಮಗೆ. ಹೇ ರಾಜ್ಗೌರು, ಈ ದೇಶಕ್ಕೆ ಒಬ್ಬನೇ ಪ್ರಧಾನಿ, ಒಬ್ಬನೇ ಮುಖ್ಯಮಂತ್ರಿ. ಇಲ್ಲಿ ನಮ್ಮದೇ ಆಡಳಿತ, ನಮ್ಮದೇ ಅಧಿಕಾರ. ಮೈಂಡ್ ಹೇಟ್, ಮೈಂಡ್ ಹೇಟ್. ಅದೆಷ್ಟೋ ಸೋಲಿನಂಚಿನಲ್ಲಿದ್ದರು ಮಿಂಚಿನಂತೆ ಎಗರಿ ಎಗರಿ ಬರುತ್ತೀರಿ. ಇನ್ನು ನಿಮಗೆ ಧಕ್ಕೆ ತಿನ್ನುವ ಸರತಿ ಬಂದಾಯಿತು. ಹೊಡಿಯಿರಿ ಅವರನ್ನು, ಹೊಡಿಯಿರಿ. ಕಳ್ಳನಿ ಗಂಜಿ ಕಾಡಿಗೆ ಹೋಗಲು ಹೇಡಿ ಹುಲಿಗಳಲ್ಲ ಇವು, ನಿಮ್ಮನ್ನು ಹರಿದು ತಿನ್ನುವ ಹುಲಿಗಳು. ಮಾರೋಲಾಸ್ ಫ್ಯಾಂಟಾಸ್ಟಿಕ್. ಮೆಚ್ಚಿದೆ ನಿಮ್ಮ ಶೂರತನಕ್ಕೆ. ನಿಮ್ಮ ಶೂರತನವನ್ನು ಎಷ್ಟು ಹೇಳಲಿ? ನಿಮ್ಮ ಕುರಿಯ ದಡ್ಡಿಯನ್ನು ಹೊಕ್ಕು ತೋಳಗಳು ಹೊಕ್ಕಿ ತಿಂದಂತೆ ತಿಂದು ಹಿಕ್ಕಿ ಬಿಡುವೇವೆ. ಹುಚ್ಚು ಹಿಡಿದ ನೀವು ನಾಯಿಯಂತೆ ಬಗಳಿದರೆ ದೇವಲೋಕ ಹಾಳಾಗುವುದಿಲ್ಲ. ಏ ಬ್ರಿಟಿಷ್ ನಾಯಿ, ನಿಮ್ಮಂತ ದುಷ್ಟ ಮದಾಂಧ ಮದ್ದಾನೆಗಳ ಮೆಲಕು ಕರೆದೊಗೆದು ಜಯ ಸಾಧಿಸಲಿಲ್ಲ ಅಂದರೆ ನನ್ನ ಹೆಸರು ಭಗತ್ ಸಿಂಗನೇ ಅಲ್ಲ. ನಮ್ಗೆ ನಾಯಿ ಅಂತೀರಾ ಖಚರ ನನ್ನ ಮಕ್ಕಳೇ. ನಿಮ್ಮನೆ ಸುಮ್ಮನೆ ಬಿಡೋದಿಲ್ಲ, ನಾವು ಗಲ್ಲು ಶಿಕ್ಷೆ ಮಾಡುತ್ತೇವೆ. ಕಚಡ ಕಜ್ಜಿ ನಾಯಿ, ಹೊಲಸು ನಾಯಿ. ಹೆಣ್ಣು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ನೀನು ಸುಳ್ಳು ಬಿಡ್ತಾ ಇದ್ದಿ. ಸಂಸ್ಕಾರ ಇದೆ ನಿಮಗೆ? ಬ್ರಿಟಿಷ್ ನಾಯಿಗಳು, ಭಾರತೀಯ ಸಂಸ್ಕಾರ ತಿಳಿಯದ ಹುಚ್ಚು ಕಜ್ಜಿ ನಾಯಿಗಳು ನೀವು. ಅಮಾಯಕರನ್ನ ಈ ತರ ಕಟ್ಟಿ ಹಾಕಿ ನಿಮ್ಮ ದೌರ್ಜನ್ಯ ತೋರಿಸ್ತಿರಲ್ಲ, ನಾಚಿಕೆ ಆಗುದಿಲ್ಲ ನಿಮಗೆ? ಕಚಡ ಕಜ್ಜಿ ನಾಯಿ, ಬೆಚ್ಚಿ ನೋಡ್ರೆ ನಮ್ಮನ್ನ, ನಿಮ್ಮನ್ನು ಹೊರದು ತಿಂದು ಬಿಡ್ತೇವೆ. ಹೊಲಸು ಬ್ರಿಟಿಷ್ ನಾಯಿಗಳ. ನಾನ್ಸೆನ್ಸ್. ಈ ಚತುರ ಹುಟ್ಟಿಸಿದ ಬಿರುಗಾಳಿಯಲ್ಲಿ ಬೆಂದು ಬೆಂದು ಹೋಗಬೇಕು ನೀನು. ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್. ನಿಲ್ಸಿ. ಶೂರ ಹುಲಿಗಳನ್ನು ಕಟ್ಟಿ ಹಾಕಿ ಬಡಿಯಕ್ಕೆ ನಾಚಿಕೆ ಬರಲ್ಲ ನಿಮ್ಮ ಬ್ರಿಟಿಷ್ ಸರ್ಕಾರಕ್ಕೆ? ಹೇಳಿ, ಹೆಚ್ಚಿಗೆ ಮಾತನಾಡಿದರೆ ಗುಂಡು ಗುಂಡು ಹಾಕಿ ಕೊಂಡು ಬಿಡುತ್ತಾನೆ. ಅಂಡರ್ಸ್ಟ್ಯಾಂಡ್? ಬ್ಲಡಿ ನಿಮ್ಮಪ್ಪನ ಸೊತ್ತಲ್ಲ ಈ ಭಾರತೀಯರು. ಇಂಥ ಮಾತು ಮಾತಾಡಿದರೆ ಚಂಡು ಚಂಡು ಕಡಿತೀವಿ ಹುಚ್ಚು ಮಂಗಗಳೇ. ಹೊರಗಡೆ ದೊಡ್ಡ ಸೈನ್ಯನೇ ನಿಂತೈತಿ ನಿಮ್ಮನ್ನ ಬಗ್ಗ ಬಡಿಯಾಕ. ನೀವ್ಯಾಕ್ರಿ ಇಲ್ಲಿ ಬರಕ್ ಹೋಗ್ರಿ? ನೀವು ಬರೋ ಜಾಗ ಅಲ್ಲ ಇದು. ಹೇಳಿ,
ನೀನು ಹೆಣ್ಣು ಅನ್ನುವುದನ್ನು ನೋಡಲಾರದೆ ಕೊಂದು ಬಿಡು ಠಾಣೆ. ಏಯ್, ನನ್ನ ತಾಯಿಯನ್ನು ಮುಟ್ಟಿ ಮುಟ್ಟಿ ನೋಡು, ನಿನ್ನನ್ನು ಹರಿದು ತಿಂದು ಬಿಡ್ತೀನಿ. You shut up. Nonsense. What ಹರಿದು ತಿನ್ನುತ್ತೀಯ? ಹ್ಯಾಕೆಗೆ ಮಾತನಾಡಿದರೆ ನಿನ್ನನ್ನು ಹೊರಗೆ ಬಿಡುವುದಿಲ್ಲ. ನೀವಲ್ಲ, ನಿಮ್ಮ ಅಪ್ಪನೂ ಸಮಯ ಬಿಡ್ತಾನ. ಇಷ್ಟು ಜನ ನಾವು ಸುಮ್ಮನೆ ಬಂದಿಲ್ಲ, ಜಾಮೀನ್ ಪೇಪರ್ ಸಮೇತ ಬಂದಿವಿ. ತಗೊಳ್ಳಿ ಜಾಮೀನ್ ಪೇಪರ್. ಇದನ್ನು ನನ್ನ ಮೈಂಡಿನಲ್ಲಿ ಇಟ್ಟಿರೋ ಠಾಣೆ. ನಿನ್ನ ಮೈಂಡಲ್ಲಿ ಮಸಿ ತುಂಬೈತಿ, ಅದ್ರಾಗ ಏನ್ ಇಟ್ಕೋತಿ? ಬಿಡ್ರಿ, ಮತ್ತೆ ನೋಡ್ರಿ ಅವ್ರನ್ನ ಬಿಡ್ರಿ. ಅಣ್ಣ ರಿಲೀಸ್ him. ಎಲ್ಲರೂ ಸದೇ ಬಡಿಬೇಕನ್ನೋ ಉದ್ದೇಶ ನಮಗೈತಿ. ನಮ್ಮನ್ನ ಸದೆ ಬಡಿಬೇಕನ್ನೋ ಉದ್ದೇಶ ನಿಮಗೈತಿ, ಆದ್ರೆ ನಾ ಏನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ಅಮ್ಮ ಬರುತ್ತಂದೆ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ನನ್ನ ಕೈಯಿಂದ ನಿನಗೆ ಸೇವೆ ಮಾಡಲು ಇಷ್ಟು ಮಾತ್ರ ಸಾಧ್ಯವಾಯಿತು. ನನ್ನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ವಂದೇ ಮಾತರಂ. Hey, he's there. Oh, dead. Good. ಮಗ ಕಂದ ಭಗತ್ತ, ನಿಮ್ನೆಲ್ಲ ಗಲ್ಲಿಗೆ ಹಾಕ್ತಾರಂತಲ್ಲೋ, ಇದನ್ನೆಲ್ಲ ಕಣ್ಣಲ್ಲಿ ನಾ ಹೆಂಗ್ ನೋಡ್ಲು ಭಗತ್ತ? ಅಪ್ಪ, ನಿನ್ನ ಕಣ್ಣಲ್ಲಿ ನೀರು, ಇಂಥ ಶಿವರ ನೀನು ಕಣ್ಣಲ್ಲಿ ನೀರು ಬರಬಾರ್ದಪ್ಪ, ನಿನಗೆ ಬರಬಾರ್ದು. ನಮ್ಮ ಗುರುಗಳಾದ ಚಂದ್ರಶೇಖರ ಆಜಾದರನ್ನೇ ಅವರು ಮೋಸ ಮಾಡಿ ಕೊಂದು ಹಾಕಿದ್ದಾರೆ. ಇನ್ನು ನಾವೆಲ್ಲ ಯಾವ ಲೆಕ್ಕ ಅವರಿಗೆ? ಸಿಂಗ, ನಿನ್ನ ಗಲ್ಲಿಗೆ ಹಾಕಕ್ಕ ಇವಾಗ ಹೆಂಗಾರ ಮನಸ್ಸು ಬಂತು ಕಂದ. ಅಳಬೇಡವ, ಅಳಬೇಡ. ಹೆಂಗ್ ಸಮಾಧಾನ ಮಾಡ್ಕೊಳ್ಳೋ ಕೂಸ ನನ್ನ ಮಗನ್ನ
ನನ್ನ ಮುಂದೆ ಗಲ್ಲಿಗೆ ಹಾಕ್ತಾರಂತು ಇವರು ನಾ ಹೆಂಗ್ ಸಮಾಧಾನ ಮಾಡ್ಕೊಳ್ಳ ಭಗತ ಸಮಾಧಾನ ಮಾಡ್ಕೋವ ಸಮಾಧಾನ ಮಾಡ್ಕೋ ಇಂಥ ಜನ್ಮ ಯಾರಿಗೂ ಬೇಡಪ್ಪ ನನಗೆ ತಡ್ಕೊಳಕ್ಕಾಗಲ್ಲ ಗೊತ್ತ ನನ್ನ ಕಣ್ಣು ಮುಂದೆ ನಿನ್ನ ನಾವು ಹೆಂಗ್ ನೋಡೋ ಭಗತ ಯಪ್ಪ ಭಗತ ಭಗತ ನಿಮ್ ಚಿಕ್ಕಪ್ಪನು ಮನಿ ಮಠ ಏನು ನೋಡ್ಲಿಲ್ಲ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಅವರು ಹಂಗ ಹೋದ್ರು ಆದ್ರ ನೀನು ಅಯ್ಯಯ್ಯೋ ನಮ್ ಕಣ್ ಮುಂದೆನೆ ನಿನ್ಗೂ ಗಲ್ಲಿಗೆ ಹಾಕಿದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಸಮಾಧಾನ ಮಾಡ್ಕೋ ಗುಂಡಿಗೆ ಗಟ್ಟಿ ಮನಸ್ಸಲ್ಲಿ ಯಾರಿಗೂ ಇಲ್ಲ ನೀವು ದೇಶ ಹೋರಾಟ ಸ್ವಾತಂತ್ರ್ಯ ಅಂತ ಇದ್ರಾಗ ಬಂದ್ರಿ ನೋಡಿ ಅಲ್ಲಿ ನೋಡಿ ಇದು ಒಬ್ಬ ಮಗನು ಬ್ರಿಟಿಷ್ ಪಾಲಾಗಿ ಅವ್ರ ಕೈಯಾಗ ಗಲ್ಲಿಗಿರುವಂತ ಪರಿಸ್ಥಿತಿ ಬಂದೈತಿ ಅವನು ಉಳಿಸ್ಕೊಳ್ಳುವಂತ ಪ್ರಯತ್ನ ಯಾರ ಕಡೆ ಮಾಡಕ್ ಆಗ್ವಲ್ರಿ ಅಪ್ಪ ಮಗನ ಈ ಬ್ರಿಟಿಷರ ಕೈಯಾಗ ನಿನ್ನ ಜೀವ ಹೋಗುದು ಹೆಂಗ್ ನೋಡುದಪ್ಪ ನಮ್ಮ ಕಣ್ಣಿಲೆ ಇಂಥ ಪರಿಸ್ಥಿತಿ ಬಂದಿ ದೇವ್ರ ನಮ್ಗ ಸಾವು ಕೊಟ್ರ ಚಲೋ ಆಗ್ತೈತಲ್ಲೋ ನನ್ನ ಮಗನ ಅವ್ವ ಯಾರು ಎದಿಗುಂದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ದೇಶಕ್ಕಾಗಿ ಹೋರಾಡದಂತ ವಂಶ ಪರಂಪರೆಯವರು ದೇಶಕ್ಕಾಗಿ ಮಣ್ಣಾಗೋದಕ್ಕೂ ಸೈ ನೀವ್ಯಾರು ಎದೆಗುಂದಕ್ಕೆ ಹೋಗ್ಬೇಡ್ರಿ ನಾವು ಹೋಗಿ ಬರ್ತೀನಿ ಎಲ್ಲರಿಗೂ ಹೆಂಗ ಧೈರ್ಯ ಆದ್ಯೋ ನಿನ್ನ ನನಗೆ ತಡ್ಕೊಳಕ್ಕಾಗಲ್ಲ ಅಂಜಬೇಡ್ರಿ ಯಾರು ಅಂಜಬೇಡ್ರಿ ಅಯ್ಯೋ ಯಪ್ಪ ಭಗತ ಭಗತ್
ನಿಮ್ಮ ಕೊನೆ ಆಸೆ ಏನೆಂದು ಹೇಳಿ. ನಮಗೆ ಕಟ್ಟಿರೋ ಹಗ್ಗವನ್ನು ಬಿಚ್ಚಿ ನಾವು ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳಬೇಕು. ಟಿಸಿ ಅವರ ಹಗ್ಗವನ್ನು ಬಿಚ್ಚಿ. ಆಫೀಸರ್, ಮೈಂಡಿನಲ್ಲಿ ಇಟ್ಟಿದ್ದೇನೆ ಅಂತ ನಾನು ಅವತ್ತು ಹೇಳಿದ್ದೇನಲ್ಲ ಸಮಾಜ. ಹೇಳಿದ್ದೀರಲ್ಲ. ಇವರ ಮೇಲೆ 25 ಕೇಸುಗಳು ಇವೆ. ನಾಳೆ ಆದೇಶ ಇದೆ ಗಲ್ಲು ಶಿಕ್ಷೆ ಆಗಬೇಕೆಂದು. ಆದರೆ ನಾನು ಇವತ್ತೇ ಇವರಿಗೆ ಗಲ್ಲು ಶಿಕ್ಷೆ ಕೊಡುತ್ತೇನೆ. ಗಲ್ಲು ಶಿಕ್ಷೆ ಕೊಟ್ಟು ಬಿಡಿ ಅವರಿಗೆ. ಗುಡ್ ಐಡಿಯಾ. ನಾಟೆ ಟುಮಾರೋ, ಓನ್ಲಿ ಟುಡೇ. ಕಮ್ ಆನ್, ಕಮ್ ಆನ್, ಎಂಜಾಯ್, ಎಂಜಾಯ್. ನೀವೇನೋ ಹಾಕ್ತಿರಿ, ನಾವು ಹೆಂಗ್ ಸಾಯ್ಬೇಕಂತ ನಮಗೆ ಗೊತ್ತೈತಿ. ನಮ್ಮ ದೇಶದ ಯುವಕರಿಗೆ ನಾವು ಮಾದರಿ ಹಾಕಿವಿ. ನಿಮ್ಮನ್ನ ಒದ್ದು ಓಡ್ಸಾಕ ಎಲ್ಲ ಯುವಕರಿಗೆ ಕರೆ ಕೊಡ್ತೀವಿ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಕೆಚ್ಚಿದೆ ಕಿಡಿ ಹೆಚ್ಚಿ ಬ್ರಿಟಿಷರನ್ನು ವಿಮನಸದನಕ್ಕೆ ಅಟ್ಟಿದ ನಮಗೆ ಈ ಮೋಸದಿಂದ ಪಾಸಿ ಹಾಕಲು ತಂದಿರುವ ನಿಮಗೆ ಧಿಕ್ಕಾರವಿರಲಿ. ಇನ್ಕುಲಾಬ್ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್. ಹಾಯ್, ಹಲೋ, ನಮಸ್ಕಾರ. ಇವತ್ತಿನ ತನಕ ತಾವೆಲ್ಲ ನಮ್ಮ ಭಗತ್ ಸಿಂಗ್ ಸಿನಿಮಾವನ್ನು ನೋಡಿದ್ದೀರಿ. ನಾವು ಈ ಜನವರಿ 26 ಸ್ವಾತಂತ್ರ್ಯೋತ್ಸವದ ಒಂದು ನಿಮಿತ್ತವಾಗಿ ಒಂದು ಸಿನಿಮಾ ಕೊಡಬೇಕು ಅಂತಂದಾಗ ನಮ್ಮ ತಲೆ ಬಂದಿದ್ದು ಭಗತ್ ಸಿಂಗ್ ಎಂಬ ಕ್ರಾಂತಿಕಾರಿಯ ಒಂದು ವಿಷಯವನ್ನು ಇಟ್ಕೊಂಡು, ಕ್ರಾಂತಿಕಾರಿ ನಮ್ಮ ಭಾರತ ನಾವು ಸ್ವತಂತ್ರ ಆಗಿರಬೇಕಾದ್ರೆ ಕ್ರಾಂತಿಕಾರಿಗಳು ಲಕ್ಷ ಜನ ಬಲಿದಾನವಾದಾಗ ನಮ್ಗೆ ಭಾರತ ಸ್ವತಂತ್ರವಾಗಿದ್ದೀವಿ. ಆಂಗ್ಲರನ್ನು ಓಡಿಸ್ಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟರು ನಮ್ಮ ದಿಗ್ಗಜರು ಅನ್ನುವಂಥ ಒಂದು ವಿಷಯವನ್ನು ಎಲ್ಲರೂ ನಮ್ಮ ಯುವಕರು, ಮನೆಯಲ್ಲಿ ತಾಯಿ ತಂದೆಗಳು, ಪಾಲಕರು ಎಲ್ಲ ಮಕ್ಕಳಿಗೆ ಇದನ್ನು ವಿಷಯವನ್ನು ತಿಳಿಸಿ ಹೇಳಬೇಕು. ಅಂದಾಗ ಇಂಥ ಕ್ರಾಂತಿಕಾರಿಗಳು ಅದಾರಂತ ನಾವು ಇವತ್ತು ಸ್ವತಂತ್ರವಾಗಿದ್ದೀವಿ. ಇಲ್ಲಿಲ್ಲ ಅಂತಂದ್ರೆ ಎಲ್ಲರೂ ತಮ್ಮ ಸ್ವಾರ್ಥ, ತಮ್ಮ ಮನೆ ಬದುಕು ಅಂತ ಅಂದ್ಕೊಂಡು ಹೋಗಿದ್ರೆ ನಾವೆಲ್ಲ ಸ್ವತಂತ್ರ ಆಗಿರುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕಾಗಿ ಭಗತ್ ಸಿಂಗ್ ಎಂಬ ಒಬ್ಬ ಯುವಕನ ಒಂದು ವಿಷಯವನ್ನು ಇಟ್ಕೊಂಡು ಅವನ ಜೀವನ ಆಧಾರಿತ ನಮಗೆ ಎಷ್ಟು ಸಾಧ್ಯವಾದಷ್ಟು ಭಾಳ ಕಷ್ಟಪಟ್ಟಿದ್ದೀವಿ. ಸಿನಿಮಾ ಮಾಡಬೇಕಾದ್ರೆ ರಾತ್ರಿ ಎಲ್ಲ ನಿದ್ಗೆಟ್ಟು ಭಾಳ ಎಲ್ಲ ನಮ್ಮ ಆರ್ಟಿಸ್ಟ್, ನಮ್ಮ ಕಲಾವಿದರು ಎಲ್ಲರೂ ಬಹಳ ಅದು ಎಷ್ಟು ಕಷ್ಟಪಟ್ಟಾರ ಅಂತಂದ್ರೆ ಹೊತ್ತು ಹಂಡು ಥರನೂ ಶೂಟಿಂಗ್ ಮಾಡಿ ಒಂದು ದಿವಸ ಅಂತ ಸುಮಾರು ದಿವಸ ಈ ಸಿನಿಮಾ ಬಗ್ಗೆ ಸ್ಟಡಿ ಮಾಡಿ ಅದೇನೋ ತಿಳಿದ ತಕ್ಕ ಮಟ್ಟಿಗೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಈ ಸಿನಿಮಾವನ್ನು ಮಾಡಿದ್ದೀವಿ. ನಮ್ಮ ಸಿನಿಮಾವನ್ನು ತಾವೆಲ್ಲ ನೋಡಿದ್ದೀರಿ. ಇನ್ನೂ ಇಂಥ ಹಲವಾರು ಸಾಮಾಜಿಕ ಕಳಕಳಿ ಇರುವಂಥ ಸಿನಿಮಾ ತಮಗೆ ಬೇಕಂದದ್ದಲ್ಲಿ ತಮಗೆ ನಮ್ಮ ಎಚ್.ಎನ್. ಶೇಬಣ್ಣವ್ರ ಕವಿಗಳು ಯೂಟ್ಯೂಬ್ನಲ್ಲಿ ತಾವೆಲ್ಲ ತೆಗೆದು ಈಗ ನೋಡಿದ್ದೀರಿ. ಫಸ್ಟ್ ಲಡ್ಡು ಮುತ್ಯ ಮತ್ತು ಸುರಗಿರಿ ಭುವನೇಶ್ವರಿ ತಾಯಿ, ಹೀಗೆ ಹಲವಾರು ಸಿನಿಮಾಗಳನ್ನು ತಮಗೆ ನಾವು ಕೊಟ್ಟಿದ್ದೀವಿ. ತಾವೆಲ್ಲ ಸ್ವೀಕಾರ ಮಾಡಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಹೀಗೆ ನಮ್ಮ ಎಚ್.ಎನ್. ಶೇಬಣ್ಣವರ ಕವಿಗಳು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಆಲ್ ಒತ್ತಿ ಅದನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ಯಾಕಂತಂದ್ರೆ ನಾವು ಹಿಂಗೆ ಹಲವಾರು ಸಿನಿಮಾಗಳನ್ನು ಮಾಡೋಕ್ಕೆ ಮತ್ತು ನಮಗೆ ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ. ನೀವು ಕೊಡುವ ಆಶೀರ್ವಾದ ನಮಗೆ ಬೇರೆ ಏನೂ ಬೇಡ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.